ಫ್ರೆಂಡ್ಸ್, ವೆಲ್ಕಮ್ ಟು ಬಯೋ ವಿತ್ ದಿವ್ಯಾ ಚಾನಲ್. ಸೊ ಇವತ್ತು ಏನಪ್ಪ ಟಾಪಿಕ್ ಅಂದರೆ ಬಯೋಡೈವರ್ಸಿಟಿ ಆ್ಯಂಡ್ ಕನ್ಸರ್ವೇಷನ್ ಚಾಪ್ಟರ್ ಎಕ್ಸ್ಪ್ಲನೇಷನ್ ಮಾಡೋದು. ಸೊ ಈ ಚಾಪ್ಟರ್ಗೆ ಟೋಟಲ್ ಮಾರ್ಕ್ಸ್ ಬಂದರು 3 ಮಾರ್ಕ್ಸ್ಗೆ. 1 ಮಾರ್ಕ್ಸಿಗೆ 2 ಕ್ವಶನು, ಹಾಗೆ 2 ಮಾರ್ಕ್ಸಿಗೆ 1 ಕ್ವಶನ್. ಸೊ ಇದರಲ್ಲಿ ಏನು ಡೆಪ್ತಾಗಿ ಹೋಗೋದೇನು ಬೇಕಾಗಿಲ್ಲ. ಸೊ ಇಂಪಾರ್ಟೆಂಟ್ ನೋಡ್ಕೊಂಡು ಹೋದರೆ ಸಾಕು. ಹಾಗಿದ್ರೆ ಬನ್ನಿ. ಮೇನ್ಲಿ ಬಯೋಡೈವರ್ಸಿಟಿ ಅಂತಂದರೆ ಏನು ಅಂತ. ಸೊ ಬಯೋಡೈವರ್ಸಿಟಿ ಮೀನಿಂಗ್ ಕನ್ನಡದಲ್ಲಿ ಅಂತಂದರೆ ಜೈವ ವೈವಿಧ್ಯತೆ ಅಂತ. ಸೊ ಇದರ ಮೀನಿಂಗ್ ಏನಪ್ಪ ಅಂತಂದರೆ ಇಟ್ ಜಸ್ಟ್ ಅ ವೆರೈಟಿ ಆಫ್ ಲಿವಿಂಗ್ ಆರ್ಗ್ಯಾನಿಸಮ್ ಪ್ರೆಸೆಂಟ್ ಆನ್ ಅರ್ತ್. ಲೈಕ್ ಎಕ್ಸಾಂಪಲ್ ಪ್ಲ್ಯಾಂಟ್ಸ್, ಅನಿಮಲ್ಸ್, ಮೈಕ್ರೋ ಆರ್ಗ್ಯಾನಿಸಮ್. ಒಂದು ಅರ್ತ್ ಮೇಲೆ ವೆರೈಟೀಸ್ ಆಫ್ ಲಿವಿಂಗ್ ಆರ್ಗ್ಯಾನಿಸಮ್ ಪ್ರೆಸೆಂಟ್ ಆಗಿರೋದಂತ ಬಯೋಡೈವರ್ಸಿಟಿ. ಸೊ ಬಯೋಡೈವರ್ಸಿಟಿಗೆ ನಾನಾ ಥರದಲ್ಲಿ ಮೀನಿಂಗ್ ಇದೆ. ಸೊ ಮೀನಿಂಗ್ ಒಂದೇ, ಬಟ್ ಹೇಳೋ ಮ್ಯಾನರ್ ಬೇರೆ ಆಗಿರುತ್ತೆ. ಅದೇನಪ್ಪ ಅಂತಂದರೆ ಫಸ್ಟ್ ಒನ್, ದ ಟರ್ಮ್ ಬಯೋಡೈವರ್ಸಿಟಿ ರೆಫರ್ಸ್ ಟು ದ ಟೋಟಾಲಿಟಿ ಆಫ್ ಜೀನ್ಸ್, ಸ್ಪೀಸೀಸ್ ಆ್ಯಂಡ್ ಎಕೋಸಿಸ್ಟಮ್ ಆಫ್ ಎ ರೀಜನ್ಸ್. ನೆಕ್ಸ್ಟ್ ಸೆಕೆಂಡ್ ಒನ್ ಹೇಳೋದಾದರೆ ಬಯೋಡೈವರ್ಸಿಟಿ ಕ್ಯಾನ್ ಆಲ್ಸೋ ಬಿ ಡಿಫೈನ್ಡ್ ಆ್ಯಸ್ ದ ಸಮ್ ಟೋಟಲ್ ಆಫ್ ಆಲ್ ಕೈಂಡ್ಸ್ ಆಫ್ ಲೈಫ್ ಫಾರ್ಮ್ಸ್ ಆಫ್ ಬಯೋಸ್ಫಿಯರ್. ಇದೊಂಥರ ಸ್ವಲ್ಪ ಸ್ಟ್ಯಾಂಡರ್ಡ್ ಮ್ಯಾನರಲ್ಲಿದೆ. ನೆಕ್ಸ್ಟ್ ಒಂದು ಹೇಳೋದಾದರೆ ಬಯೋಡೈವರ್ಸಿಟಿ ಈಸ್ ದ ಸಮ್ ಟೋಟಲ್ ಆಫ್ ಸ್ಪೀಸೀಸ್ ರಿಚ್ನೆಸ್ ಅಂತ. ನೆಕ್ಸ್ಟ್ ಇದರಲ್ಲಿ ಬಯೋಡೈವರ್ಸಿಟಿಯಲ್ಲಿ 3 ಟೈಪ್ಸ್ ಇದೆ. ಅದು ಯಾವುದಿದೆಪ್ಪ ಅಂತಂದರೆ ಮೊದಲನೇದಾಗಿ ಬಯೋಡೈವರ್ಸಿಟಿ ವಾಸ್ ಪಾಪ್ಯುಲರೈಸ್ಡ್ ಬೈ ಎಡ್ವರ್ಡ್ ವಿಲ್ಸನ್ ಅಂತ. ಸ್ಪೆಲ್ಲಿಂಗ್ ಕರೆಕ್ಟಾಗಿ ನೋಡ್ಕೊಳ್ಳಿ. ಸೊ ಬಯೋಡೈವರ್ಸಿಟಿಯಲ್ಲಿ 3 ಟೈಪ್ಸ್ ಇದೆ. ಯಾವುದ್ಯಾವುದಂತಂದರೆ ಜೆನೆಟಿಕ್ ಡೈವರ್ಸಿಟಿ, ಹಾಗೆ ಸ್ಪೀಸೀಸ್ ಡೈವರ್ಸಿಟಿ, ಹಾಗೆ ಎಕಲಾಜಿಕಲ್ ಡೈವರ್ಸಿಟಿ. ಸೊ ಫಸ್ಟ್ ಒಂದು ಜೆನೆಟಿಕ್ ಡೈವರ್ಸಿಟಿ ನೋಡೋದಾದರೆ ಮೀನಿಂಗ್ ಏನಪ್ಪ ಅಂತಂದರೆ ವೇರಿಯೇಷನ್ ಆಫ್ ಜೀನ್ಸ್ ವಿತಿನ್ ಎ ಸ್ಪೀಸೀಸ್. ಸ್ಪೀಸೀಸ್ ಅನ್ನೋದು ಒಂದು ಇದು ಗ್ರೂಪು. ಅಂದರೆ ಹೋಮೋ ಹ್ಯಾಬಿಲಿಸ್, ಹೋಮೋ ಸ್ಯಾಪಿನಿಸ್. ಈಗ ಹೋಮೋ ಸ್ಯಾಪಿನಿಸ್ ಅಂತ ಬಂದು ಹ್ಯೂಮನ್ ಬೀಯಿಂಗ್ಸ್. ಸೊ ಈ ಮನುಷ್ಯರೊಳಗಡೆ ಜೀನ್ಸ್ ಬೇರೆ ಬೇರೆ ಆಗಿರ್ಬೋದು. ವೇರಿಯೇಷನ್ ಆಫ್ ಜೀನ್ಸ್ ವಿತಿನ್ ಎ ಸ್ಪೀಸೀಸಲ್ಲಿ ಜೀನ್ಸ್ ಮಾತ್ರ ವೇರಿಯೇಷನ್ ಇರೋದಕ್ಕೆ ಜೆನೆಟಿಕ್ ಡೈವರ್ಸಿಟಿ ಅಂತ ಅಂತಾರೆ. ಸೊ ಫಾರ್ ಎಕ್ಸಾಂಪಲ್ ಡಿಫ್ರೆಂಟ್ ವೆರೈಟೀಸ್ ಆಫ್ ರೈಸ್, ಮ್ಯಾಂಗೋ ಆ್ಯಂಡ್ ಡಾಗ್ಸ್ ಆಯಿತು. ಈಗ ಒಂದು ಹಿಮಾಲಯ ರೇಂಜಿನಲ್ಲಿ ಒಂದು ಪ್ಲ್ಯಾಂಟ್ ಇದೆ ಟಾಪಲ್ಲಿ. ಸೊ ಆ ಪ್ಲ್ಯಾಂಟ್ ಅದು ಒಂದು ಮೆಡಿಸಿನಲ್ ಪ್ಲ್ಯಾಂಟ್. ಆ ಪ್ಲ್ಯಾಂಟ್ ಹೆಸರು ರಾಉಲ್ಫಿಯಾ ವಾಮಿಟೋರಿಯಾ ಅಂತ. ಸೈಂಟಿಫಿಕ್ ನೇಮ್ ಕರೆಕ್ಟಾಗಿ ನೋಡ್ಕೊಳ್ಳಿ, ಅಂಡರ್ಲೈನ್ ಮಾಡಿ. ನೆಕ್ಸ್ಟು ಅದು ಹಿಮಾಲಯ ರೇಂಜಿನಲ್ಲಿದೆ. ಸೊ ಆ ಪ್ಲ್ಯಾಂಟ್ ಒಂದು ಕೆಮಿಕಲ್ ಪ್ರೊಡ್ಯೂಸ್ ಮಾಡುತ್ತೆ. ಸೊ ಆ ಕೆಮಿಕಲ್ ಹೆಸರು ಆ್ಯಕ್ಟಿವ್ ಕೆಮಿಕಲ್ ರೆಸರ್ಪೈನ್ ಅಂತ. ಕೆಮಿಕಲ್ ನೇಮ್ ಕರೆಕ್ಟಾಗಿ ನೋಡ್ಕೊಳ್ಳಿ, 1 ಮಾರ್ಕ್ಸ್ MCQ ಕೇಳ್ಬೋದು. ಅದು ಕೆಮಿಕಲ್ ಏನು ತೋರಿಸುತ್ತೆ ಅಂದರೆ ಶೋಸ್ ಜೆನೆಟಿಕ್ ವೇರಿಯೇಷನ್ ಆ ಕೆಮಿಕಲ್ ತೋರಿಸುತ್ತೆ. ಸೊ ಇಂಡಿಯಾ ಹ್ಯಾಸ್ ಮೋರ್ ದೆನ್ 50 ಡಿಫ್ರೆಂಟ್ ಸ್ಟ್ರೇನ್ ಆಫ್ ರೈಸ್. ಅಂದರೆ ಅಕ್ಕಿ ತಳಿ 50,000ಕ್ಕಿಂತ ಹೆಚ್ಚು ಬೇರೆ ಬೇರೆ ಥರದ್ದಿದೆ ಅಕ್ಕಿ ತಳಿಗಳು. ನೆಕ್ಸ್ಟ್ 1000 ವೆರೈಟೀಸ್ ಆಫ್ ಮ್ಯಾಂಗೋ. 1000 ವೆರೈಟೀಸ್ ಆಫ್ ಮ್ಯಾಂಗೋ. ನೆಕ್ಸ್ಟು ಹ್ಯೂಮನ್ ಬೀಯಿಂಗ್ಸ್ ಮೀನ್ಸ್ ಹೋಮೋ ಸ್ಯಾಪಿನಿಸ್ ನಾವಂತ ಬಂದಾಗ ದೇರ್ ಆರ್ ರೇಸಸ್. ಅಂದರೆ ಲೈಕ್ ಆಫ್ರಿಕನ್, ಮಂಗೋಲಿಯನ್, ಕಾಸ್ಕೇನಿಯನ್ ಅಂತ ಎಕ್ಸೆಟ್ರಾ. ನೆಕ್ಸ್ಟ್ ಇಂಡಿಯನ್ ಓಎಕ್ಸ್ ಆ್ಯಸ್ ಎ ಸೆವರಲ್ ಬ್ರೀಡ್ಸ್ ಲೈಕ್ ಹಳ್ಳಿಕಾರ್, ಸಿಂಧಿ, ಅಮೃತ್ ಮಹಲ್ ಎಕ್ಸೆಟ್ರಾ. ನೆಕ್ಸ್ಟ್ ಸೆಕೆಂಡ್ ಒಂದು ಡೈವರ್ಸಿಟಿ ನೋಡೋದಾದರೆ ಸ್ಪೀಸೀಸ್ ಡೈವರ್ಸಿಟಿ ಅಂತ. ವೆರೈಟಿ ಆಫ್ ಡಿಫ್ರೆಂಟ್ ಸ್ಪೀಸೀಸ್ ಇನ್ ಎ ರೀಜನ್. ಒಂದು ಪರ್ಟಿಕ್ಯುಲರ್ ರೀಜನಲ್ಲಿ ವೆರೈಟಿ ಆಫ್ ಡಿಫ್ರೆಂಟ್ ಸ್ಪೀಷೀಸ್. ಅಂದರೆ ಒಂದು ಪ್ಲೇಸ್ ತೊಗೊಂಡ್ರೆ ಆ ರೀಜನ್ನಲ್ಲೇ ನಾನಾ ಥರದ ಸ್ಪೀಸೀಸ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಫಾರೆಸ್ಟ್ ಹ್ಯಾವಿಂಗ್ ಡೀರ್, ಟೈಗರ್, ಬರ್ಡ್ಸ್, ಇನ್ಸೆಕ್ಟ್. ಒಂದು ಫಾರೆಸ್ಟ್ ತೊಗೊಂಡ್ರೆ ಅದರಲ್ಲೇ ನಾನಾ ಥರದ್ದಾಗಿರ್ಬೋದು. ಬರ್ಡ್ಸ್ ಇರ್ಬೋದು, ಇನ್ಸೆಕ್ಟ್ಸ್ ಇರ್ಬೋದು, ದೆನ್ ಟೈಗರ್, ಡೀರ್, ಚೀತಾ, ಲೈಕ್ ಆ ಥರ. ನೆಕ್ಸ್ಟ್ ಥರ್ಡ್ ಒನ್ ಡೈವರ್ಸಿಟಿ ನೋಡೋದಾದ್ರೆ ಎಕಲಾಜಿಕಲ್ ಡೈವರ್ಸಿಟಿ ಮೀನ್ಸ್ ಈ ಮೀನಿಂಗ್ ಏನಪ್ಪ ಅಂತಂದರೆ ವೆರೈಟಿ ಆಫ್ ಎಕೋಸಿಸ್ಟಮ್ ಇನ್ ಎ ರೀಜನ್. ಒಂದು ರೀಜನಲ್ಲಿ ಎಕೋಸಿಸ್ಟಮ್ ಎಷ್ಟು ಬೇರೆ ಬೇರೆ ಥರದ ವೆರೈಟೀಸಲ್ಲಿ ಎಕೋಸಿಸ್ಟಮ್ ಇದೆ ಆ ರೀಜನಲ್ಲಿ. ಅದಕ್ಕೆ ಎಕ್ಸಾಂಪಲ್ ಆದರೆ ಫಾರೆಸ್ಟ್, ಡೆಸರ್ಟ್, ನೆಕ್ಸ್ಟು ಓಷನ್, ಗ್ರಾಸ್ಲ್ಯಾಂಡ್ಸ್,
ದೆನ್ ರೈನ್ ಫಾರೆಸ್ಟ್, ಮ್ಯಾಂಗ್ರೋವ್ಸ್, ವೆಟ್ಲ್ಯಾಂಡ್ಸ್, ಎಸ್ಚುರೀಸ್, ಈ ಥರದ್ದು ಎಕ್ಸಾಂಪಲ್ಸ್ ಕೊಡ್ಬೋದು. ನೆಕ್ಸ್ಟು ಒಂದು ಕ್ವಶನ್ ಈಗ, ಹೌ ಮೆನಿ ಸ್ಪೀಸೀಸ್ ಆಫ್ ಪ್ಲ್ಯಾಂಟ್ಸ್ ಆ್ಯಂಡ್ ಅನಿಮಲ್ಸ್ ಆರ್ ದೇರ್ ಆನ್ ಅರ್ತ್? ಅರ್ಥಲ್ಲಿ ಎಷ್ಟು ಸ್ಪೀಸೀಸ್ ಆಫ್ ಪ್ಲ್ಯಾಂಟ್ಸ್ ಇದೆ ಹಾಗೆ ಅನಿಮಲ್ಸ್ ಇದೆ ಅಂತ. ಅದು ಹೌ ಮೆನಿ ಇನ್ ಇಂಡಿಯಾದಲ್ಲಿ ಎಷ್ಟಿದೆ ಅಂತ, ಆ್ಯಂಡ್ ಇಂಡಿಯಾದಲ್ಲಿ ಎಷ್ಟಿದೆ ಮತ್ತು ಅರ್ಥಲ್ಲಿ ಎಷ್ಟಿದೆ ಅಂತ ನೋಡೋದಾದರೆ, ಅಕಾರ್ಡಿಂಗ್ ಟು IUCN ಅಂತಂದರೆ, ಸೊ ಇದನ್ನು ಎಕ್ಸ್ಪ್ಯಾಂಡ್ ಆಗಿ ಫುಲ್ ಏನಪ್ಪ ಅಂತಂದರೆ, ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಷನ್ ಆಫ್ ನೇಚರ್ ಆ್ಯಂಡ್ ನ್ಯಾಚುರಲ್ ರಿಸೋರ್ಸಸ್ ಅಂತ. ಕರೆಕ್ಟಾಗಿ ನೋಡ್ಕೊಳ್ಳಿ, 1 ಮಾರ್ಕ್ಸಿಗೆ MCQ ಕೇಳ್ಬೋದು. ನೆಕ್ಸ್ಟ್, ಅಕಾರ್ಡಿಂಗ್ ಟು IUCN 2024 ರಾಬರ್ಟ್ ಮೇ ನೋಡ್ದಂಗೆ 2024 IUCN 1.5 ಮಿಲಿಯನ್ ಆಫ್ ಪ್ಲ್ಯಾಂಟ್ಸ್ ಆ್ಯಂಡ್ ಅನಿಮಲ್ಸ್ ಪ್ಲ್ಯಾಂಟ್ಸ್ ಆ್ಯಂಡ್ ಅನಿಮಲ್ಸ್ ಆರ್ ಇನ್ ಅವರ್ ಬಯೋಸ್ಪಿಯರ್. ಅಷ್ಟೊಂದು ಸ್ಪೀಸೀಸ್ ಇತ್ತು. 1.5 ಮಿಲಿಯನ್ಸ್ ಆಫ್ ಪ್ಲ್ಯಾಂಟ್ಸ್ ಆ್ಯಂಡ್ ಅನಿಮಲ್ಸ್ 2004 ಇತ್ತು. ಸೊ ಅದೇ ರಾಬರ್ಟ್ ಮೇನೆ ನೆಕ್ಸ್ಟ್ ನೋಡಿದಾಗ ಸ್ಪೀಸಿ ಡೈವರ್ಸಿಟಿ ಎಷ್ಟು ಹೋಗಿದೆ ಅಂದರೆ ಅಬೌಟ್ 7 ಮಿಲಿಯನ್ಸ್ ಹೋಗಿದೆ. 1.5 ಮಿಲಿಯನ್ಸಲ್ಲಿ ಇದ್ದಿದ್ದು 7 ಮಿಲಿಯನ್ಸಿಗೆ ರೀಚ್ ಆಗಿದೆ. ನೆಕ್ಸ್ಟ್, ಈಗ ಮೋರ್ ದೆನ್ 70% ಆಫ್ ಸ್ಪೀಸೀಸ್ ರೆಕಾರ್ಡೆಡ್ ಆರ್ ಅನಿಮಲ್ಸ್. ಅನಿಮಲ್ಸಲ್ಲಿ 70%ಗಿಂತ ಹೆಚ್ಚು ಸ್ಪೀಸೀಸ್ ಇದೆ. ಅದೇ ಆಲ್ ಪ್ಲ್ಯಾಂಟ್ಸ್ ಕಾನ್ಸ್ಟಿಟ್ಯೂಟ್ ಅಬೌಟ್, ಅದು ಪ್ಲ್ಯಾಂಟ್ಸಲ್ಲಿ ನೋಡಿದ್ರೆ 22% ಅಷ್ಟೇ ಇದೆ. ಆಮೇಲೆ ನೆಕ್ಸ್ಟ್ ಅನಿಮಲ್ಸಲ್ಲಿ 70% ಹೇಳಿದ್ರೆ ಅದರಲ್ಲಿ ಹೆಚ್ಚಾಗಿ ಇರೋದು ಇನ್ಸೆಕ್ಟ್ಸೇ 70% ಇದೆ. ನೆಕ್ಸ್ಟು ನೋಡೋದಾದರೆ ಒಂದು ಇದು ಕೊಟ್ಟಿದ್ದಾರೆ ಡಯಾಗ್ರಾಮ್ ರೆಪ್ರೆಸೆಂಟಿಂಗ್ ಗ್ಲೋಬಲ್ ಡೈವರ್ಸಿಟಿ ಅಂತ. ಸೊ ಇನ್ವರ್ಟಿಬ್ರೇಟ್ಸ್, ವರ್ಟಿಬ್ರೇಟ್ಸ್ ಹಾಗೆ ಪ್ಲ್ಯಾಂಟ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇನ್ವರ್ಟಿಬ್ರೇಟ್ಸ್ ಡಯಾಗ್ರಾಮ್ ನೋಡೋದಾದರೆ ಹೆಚ್ಚಿರೋದು ಇನ್ಸೆಕ್ಟ್ಸು. ಸೊ ಹಾಗೆ ವರ್ಟಿಬ್ರೇಟ್ಸಲ್ಲಿ ನೋಡೋದಾದರೆ ಫಿಶಸ್. ನೆಕ್ಸ್ಟ್ ಪ್ಲ್ಯಾಂಟ್ಸಲ್ಲಿ ನೋಡೋದಾದ್ರೆ ಫಂಗೈ ಸೇಮ್ ಇದೆ, ಹಾಗೆ ಎಂಜಿಯೋಸ್ಪರ್ಮ್ಸು ಸೇಮ್ ಇದೆ. ಸೊ ಇದನ್ನ ಕರೆಕ್ಟಾಗಿ ನೋಡ್ಕೊಳ್ಳಿ, ಯಾವ್ದು ಜಾಸ್ತಿ ಇದೆ, ಎಲ್ಲೆಲ್ಲಿದೆ ಅಂತ. ಸೊ 1 ಮಾರ್ಕ್ಸಿಗೆ ಕೇಳ್ಬೋದು. ನೆಕ್ಸ್ಟು ನೋಡೋದಾದ್ರೆ ಪ್ಯಾಟ್ರನ್ ಆಫ್ ಬಯೋಡೈವರ್ಸಿಟಿ ಅಂತ. ಪ್ಯಾಟ್ರನ್ ಆಫ್ ಬಯೋಡೈವರ್ಸಿಟಿ ಅಂಡರ್ ಲ್ಯಾಟಿಟ್ಯೂಡಿನಲ್ ಗ್ರೇಡಿಯನ್ಸ್ ಅಂತಂದರೆ ಸ್ಪೀಸೀಸ್ ಡೈವರ್ಸಿಟಿ ಡಿಕ್ರೀಸಸ್ ಆ್ಯಸ್ ವಿ ಮೂವ್ ಅವೇ ಫ್ರಮ್ ದಿ ಈಕ್ವಟೋರಿಯಲ್ ಟುವರ್ಡ್ಸ್ ದಿ ಪೋಲ್ ಅಂತ ಅಂದರು. ಸೊ ಒಂದು ಗ್ಲೋಬಲ್ ಮೀನ್ಸ್ ಅರ್ತ್ ತಗೊಳ್ಳಿ, ಅರ್ಥಲ್ಲಿ ಮಿಡಲ್ಲ ಬಂದಿರೋದು ಈಕ್ವಟೋರಿಯಲ್ ಲೈನ್ ಅಂತ ಗೊತ್ತು ಎಲ್ಲರಿಗೂ, ಮೀನ್ಸ್ ಟ್ರೋಪಿಕ್ ರೀಜನ್ ಅಂತ 0 ಡಿಗ್ರಿಯಲ್ಲಿರುತ್ತೆ. ಅರ್ತ್ ಆ ಈಕ್ವಟೋರಿಯಿಂದ 2.5 ಡಿಗ್ರಿ ಮೇಲೋದ್ರೂ 23.5 ಡಿಗ್ರಿ ಮೇಲೋದ್ರೂ 23.5 ಡಿಗ್ರಿ ಕೆಳಗಡೆ ಬಂದರೂ ಅಷ್ಟು ಅದೇನು ರೀಜನ್ ಐತಲ್ಲ ಅದನ್ನು ಟ್ರೋಪಿಕ್ ರೀಜನ್ ಅಂತ ಹೇಳ್ತೀವಿ. ಸೊ ಅದ್ರ ಮೇಲ್ಗಡೆ ಮತ್ತು ಆ ಕೆಳಗಡೆನೂ ಟೆಂಪ್ಲೇಟ್ ಮತ್ತು ಅದ್ರ ಮೇಲೆ ಪೋಲು, ಅಲ್ಲಿ ಕೆಳಗಡೆ ಟುವರ್ಡ್ಸ್ ಪೋಲ್ ಇದೆ. ಸೊ ಟ್ರೋಪಿಕ್ 23 ಅಂತ ಹೇಳಿದ್ನಲ್ಲ, ಮೋರ್ ಸ್ಪೀಸೀಸ್ ದ್ಯಾನ್ ಟೆಂಪ್ಲೇಟ್. ಆ ಏನು 23.5 ಡಿಗ್ರಿ ಹೇಳಿದ್ನಲ್ಲ ಅಲ್ಲಿ ಮೇಲೆ ಮತ್ತು ಈಕ್ವಟೋರಿಯಲ್ ಇಷ್ಟು ಗ್ಯಾಪಲ್ಲಿ ಜಾಸ್ತಿ ಸ್ಪೀಸೀಸ್ ಇದೆ ಅಂತ ಹೇಳ್ತಿದ್ದಾರೆ. ದೆನ್ ದ ಲಾರ್ಜ್ಲಿ ಟ್ರಾಪಿಕಲ್ ಅಮೆಝಾನ್ ರೈನ್ ಫಾರೆಸ್ಟ್ ಇನ್ ಸೌತ್ ಅಮೇರಿಕಾ ಹ್ಯಾಸ್ ದ ಗ್ರೇಟೆಸ್ಟ್ ಬಯೋಡೈವರ್ಸಿಟಿ ಆನ್ ಅರ್ತ್. ಗ್ರೇಟೆಸ್ಟ್ ಬಯೋಡೈವರ್ಸಿಟಿ ಆನ್ ಅರ್ತ್ ಅಂತ ಅಂದಾಗ ಯಾವುದಂತಂದರೆ ಅಮೆಝಾನಿಯನ್ ರೈನ್ ಫಾರೆಸ್ಟ್. ಅದು ಎಲ್ಲಿದೆ? ಸೌತ್ ಅಮೇರಿಕನಲ್ಲಿದೆ. ಅದೆಲ್ಲ ಅಂಡರ್ ದಟ್ ಸ್ವಲ್ಪ ಪಾಯಿಂಟ್ಸ್ ಕೊಟ್ಟಿದ್ದಾರೆ. 40,000 ಸ್ಪೀಸೀಸ್ ಆಫ್ ಪ್ಲ್ಯಾಂಟ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಹಾಗೆ 3,000 ಹಾಗೆ ಫಿಶಸ್ ಕೊಟ್ಟಿದ್ದಾರೆ. ನೆಕ್ಸ್ಟ್ 1,300 ಬರ್ಡ್ಸ್. ನೆಕ್ಸ್ಟ್ 427 ಆಂಫಿಬಿಯನ್ಸ್, 378 ರೆಪ್ಟೈಲ್ಸ್, ಮೋರ್ ದೆನ್ 125,000 ಇನ್ವರ್ಟಿಬ್ರೇಟ್ಸ್ ಇದೆ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಇಲ್ಲಿ ಹಾಗಾದರೆ ಬಂದು ಒಂದು ಕ್ವಶನ್ ಕೇಳೋಣ. ವೈ ಟ್ರೋಪಿಕಲ್ ರೈನ್ ಫಾರೆಸ್ಟ್ ಹ್ಯಾಸ್ ಗ್ರೇಟರ್ ಬಯೋಡೈವರ್ಸಿಟಿ ಅಂತಂದರೆ ಟ್ರೋಪಿಕಲ್ ರೈನ್ ಫಾರೆಸ್ಟ್ ಹ್ಯಾಸ್ ಗ್ರೇಟರ್ ಬಯೋಡೈವರ್ಸಿಟಿ ದ್ಯಾನ್ ಟೆಂಪರೇಟ್ ರೀಜನ್ಸ್, ವೈ ಅಂತ ಕೇಳಿದ್ದಾರೆ. ಸೊ ಇದಕ್ಕೇನಪ್ಪ ಅಂತಂತಂದರೆ ಇಲ್ಲೊಂದು ಸ್ವಲ್ಪ 3 ಪಾಯಿಂಟ್ಸ್ ಕೊಟ್ಟಿದ್ದಾರೆ. ಅನ್ಲೈಕ್ ಟೆಂಪರೇಚರ್ ರೀಜನ್ಸ್ ಸಬ್ಜೆಕ್ಟೆಡ್ ಟು ಫ್ರೀಕ್ವೆಂಟ್ ಗ್ಲೇಷಿಯರ್ಸ್ in the past, tropical latitudes has remained relatively undisturbed for millions of years and thus had a long evolutionary times of species diversity.
ಸೊ ಟೈಮ್ ಚೇಂಜ್ ಆಗ್ತಾ ಸ್ಪೀಸಸ್ ಚೇಂಜ್ ಆಗುತ್ತೆ ಅಂತ ಮೊದಲನೇ ಪಾಯಿಂಟು. ಸೊ ಸೆಕೆಂಡ್ ಪಾಯಿಂಟ್ ನೋಡೋದಾದರೆ ಟ್ರಾಫಿಕಲ್ ಈವೆಂಟ್ಸ್ನ ನಾವು ಪ್ರಿಡಿಕ್ಟ್ ಮೀನ್ಸ್ ಸಪ್ರೇಟ್ ಮಾಡ್ಬೋದು. ಬಟ್ ಅನ್ಲೈಕ್ ಟೆಂಪರೇಟ್ ಒನ್ಸ್ ಆರ್ ಲೆಸ್ ಸೀಸನ್, ಅನ್ಲೈಕ್ ಸೀಸನ್ಸ್ ಚೇಂಜ್ ಆಗ್ತಾ ಇದನ್ನು ಚೇಂಜ್ ಮಾಡೋಕ್ಕಾಗಲ್ಲ, ಅನ್ಲೈಕ್ ಟೆಂಪರೇಟ್ಸ್ನ ಚೇಂಜ್ ಮಾಡೋಕ್ಕಾಗಲ್ಲ, ರಿಲೇಟಿವ್ಲಿ ಮೋರ್ ಕಾನ್ಸ್ಟೆಂಟ್. ನೆಕ್ಸ್ಟ್ ಪ್ರಮೋಟ್ಸ್ ನೈಕ್ ಸ್ಪೆಷಲೈಸೇಷನ್ ಆ್ಯಂಡ್ ಲೀಡ್ ಟು ಗ್ರೇಟರ್ ಸ್ಪೀಸೀಸ್ ಡೈವರ್ಸಿಟಿ. ಅದಕ್ಕೆ ನೈಕ್ ಅಂತಂದರೆ ಅದಕ್ಕೆ ಒಂದು ರೀಜನ್ಗೆ ಅಡ್ಯಾಪ್ಟ್ ಆಗಿರೋದು ಅಂತ ಹೇಳ್ಬೋದು. ನೆಕ್ಸ್ಟು ಈಗ ನಾನು ಹೇಳಿದ್ನಲ್ಲ, ಒಂದು ಗ್ಲೋಬಲಲ್ಲಿ ಝೀರೋ ಈಕ್ವಟೋರಿಯಲ್ ಲೈನಿಂದ ಆ ರೀಜನ್ ಏನಿದೆ ಅಲ್ಲಿಗೆ ಸನ್ದು ರೇಸು ಅಲ್ಲಿ ಮಿಡಲ್ಗೆ ಜಾಸ್ತಿ ಬೀಳುತ್ತೆ. ಸೊ ದೆರ್ ಈಸ್ ಅ ಮೋರ್ ಸೋಲಾರ್ ಎನರ್ಜಿ ಅವೈಲಬಲ್ ಇನ್ ಟ್ರಾಫಿಕ್ ರೀಜನ್ಸ್ ವಿಚ್ ಕಾನ್ಸ್ಟ್ರಿಬ್ಯೂಟ್ ಹೈಯರ್ ಪ್ರಾಡಕ್ಟ್, ಅಲ್ಲಿ ಜಾಸ್ತಿ ಪ್ರಾಡಕ್ಟಿವಿಟಿ ಜಾಸ್ತಿ ಆಗಿರುತ್ತೆ. ಹಂಗಂದರೆ ಪ್ಲ್ಯಾಂಟ್ಸಲ್ಲಿ ಏನಿರುತ್ತೋ ಆ ಸನ್ ರೇಸ್ ಬಂದಾಗ ಫೋಟೋಸಿಂಥಸಿಸ್ ಜಾಸ್ತಿ ಆಗುತ್ತೆ. ಆ ಫೋಟೋಸಿಂಥಸಿಸ್ ಜಾಸ್ತಿ ಆದರೆ ಆನಿಮಲ್ಸ್ಗೂ ಫುಡ್ ಜಾಸ್ತಿ ಆಗುತ್ತೆ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬಯೋ ವಿತ್ ದಿವ್ಯಾ ಚಾನಲ್. ಸೊ ಇವತ್ತು ಏನಪ್ಪ ಟಾಪಿಕ್ ಅಂದರೆ ಬಯೋಡೈವರ್ಸಿಟಿ ಆ್ಯಂಡ್ ಕನ್ಸರ್ವೇಷನ್ ಚಾಪ್ಟರ್ ಎಕ್ಸ್ಪ್ಲನೇಷನ್ ಮಾಡೋದು. ಸೊ ಈ ಚಾಪ್ಟರ್ಗೆ ಟೋಟಲ್ ಮಾರ್ಕ್ಸ್ ಬಂದರು 3 ಮಾರ್ಕ್ಸ್ಗೆ. 1 ಮಾರ್ಕ್ಸಿಗೆ 2 ಕ್ವಶನು, ಹಾಗೆ 2 ಮಾರ್ಕ್ಸಿಗೆ 1 ಕ್ವಶನ್. ಸೊ ಇದರಲ್ಲಿ ಏನು ಡೆಪ್ತಾಗಿ ಹೋಗೋದೇನು ಬೇಕಾಗಿಲ್ಲ. ಸೊ ಇಂಪಾರ್ಟೆಂಟ್ ನೋಡ್ಕೊಂಡು ಹೋದರೆ ಸಾಕು. ಹಾಗಿದ್ರೆ ಬನ್ನಿ. ಮೇನ್ಲಿ ಬಯೋಡೈವರ್ಸಿಟಿ ಅಂತಂದರೆ ಏನು ಅಂತ. ಸೊ ಬಯೋಡೈವರ್ಸಿಟಿ ಮೀನಿಂಗ್ ಕನ್ನಡದಲ್ಲಿ ಅಂತಂದರೆ ಜೈವ ವೈವಿಧ್ಯತೆ ಅಂತ. ಸೊ ಇದರ ಮೀನಿಂಗ್ ಏನಪ್ಪ ಅಂತಂದರೆ ಇಟ್ ಜಸ್ಟ್ ಅ ವೆರೈಟಿ ಆಫ್ ಲಿವಿಂಗ್ ಆರ್ಗ್ಯಾನಿಸಮ್ ಪ್ರೆಸೆಂಟ್ ಆನ್ ಅರ್ತ್. ಲೈಕ್ ಎಕ್ಸಾಂಪಲ್ ಪ್ಲ್ಯಾಂಟ್ಸ್, ಅನಿಮಲ್ಸ್, ಮೈಕ್ರೋ ಆರ್ಗ್ಯಾನಿಸಮ್. ಒಂದು ಅರ್ತ್ ಮೇಲೆ ವೆರೈಟೀಸ್ ಆಫ್ ಲಿವಿಂಗ್ ಆರ್ಗ್ಯಾನಿಸಮ್ ಪ್ರೆಸೆಂಟ್ ಆಗಿರೋದು ಅಂತ ಬಯೋಡೈವರ್ಸಿಟಿ. ಸೊ ಬಯೋಡೈವರ್ಸಿಟಿಗೆ ನಾನಾ ಥರದಲ್ಲಿ ಮೀನಿಂಗ್ ಇದೆ. ಸೊ ಮೀನಿಂಗ್ ಒಂದೇ, ಬಟ್ ಹೇಳೋ ಮ್ಯಾನರ್ ಬೇರೆ ಆಗಿರುತ್ತೆ. ಅದೇನಪ್ಪ ಅಂತಂದರೆ ಫಸ್ಟ್ ಒನ್, ದ ಟರ್ಮ್ ಬಯೋಡೈವರ್ಸಿಟಿ ರೆಫರ್ಸ್ ಟು ದ ಟೋಟಾಲಿಟಿ ಆಫ್ ಜೀನ್ಸ್, ಸ್ಪೀಸೀಸ್ ಆ್ಯಂಡ್ ಎಕೋಸಿಸ್ಟಮ್ ಆಫ್ ಎ ರೀಜನ್ಸ್. ನೆಕ್ಸ್ಟ್ ಸೆಕೆಂಡ್ ಒನ್ ಹೇಳೋದಾದರೆ ಬಯೋಡೈವರ್ಸಿಟಿ ಕ್ಯಾನ್ ಆಲ್ಸೋ ಬಿ ಡಿಫೈನ್ಡ್ ಆ್ಯಸ್ ದ ಸಮ್ ಟೋಟಲ್ ಆಫ್ ಆಲ್ ಕೈಂಡ್ಸ್ ಆಫ್ ಲೈಫ್ ಫಾರ್ಮ್ಸ್ ಆಫ್ ಬಯೋಸ್ಫಿಯರ್. ಇದೊಂಥರ ಸ್ವಲ್ಪ ಸ್ಟ್ಯಾಂಡರ್ಡ್ ಮ್ಯಾನರಲ್ಲಿದೆ. ನೆಕ್ಸ್ಟ್ ಒಂದು ಹೇಳೋದಾದರೆ ಬಯೋಡೈವರ್ಸಿಟಿ ಈಸ್ ದ ಸಮ್ ಟೋಟಲ್ ಆಫ್ ಸ್ಪೀಸೀಸ್ ರಿಚ್ನೆಸ್ ಅಂತ. ನೆಕ್ಸ್ಟ್ ಇದರಲ್ಲಿ ಬಯೋಡೈವರ್ಸಿಟಿಯಲ್ಲಿ 3 ಟೈಪ್ಸ್ ಇದೆ. ಅದು ಯಾವುದಪ್ಪ ಅಂತಂದರೆ ಮೊದಲನೇದಾಗಿ ಬಯೋಡೈವರ್ಸಿಟಿ ವಾಸ್ ಪಾಪ್ಯುಲರೈಸ್ಡ್ ಬೈ ಎಡ್ವರ್ಡ್ ವಿಲ್ಸನ್ ಅಂತ. ಸ್ಪೆಲ್ಲಿಂಗ್ ಕರೆಕ್ಟಾಗಿ ನೋಡ್ಕೊಳ್ಳಿ. ಸೊ ಬಯೋಡೈವರ್ಸಿಟಿಯಲ್ಲಿ 3 ಟೈಪ್ಸ್ ಇದೆ. ಯಾವುದ್ಯಾವುದಂತಂದರೆ ಜೆನೆಟಿಕ್ ಡೈವರ್ಸಿಟಿ, ಹಾಗೆ ಸ್ಪೀಸೀಸ್ ಡೈವರ್ಸಿಟಿ, ಹಾಗೆ ಎಕಲಾಜಿಕಲ್ ಡೈವರ್ಸಿಟಿ. ಸೊ ಫಸ್ಟ್ ಒಂದು ಜೆನೆಟಿಕ್ ಡೈವರ್ಸಿಟಿ ನೋಡೋದಾದರೆ ಮೀನಿಂಗ್ ಏನಪ್ಪ ಅಂತಂದರೆ ವೇರಿಯೇಷನ್ ಆಫ್ ಜೀನ್ಸ್ ವಿತಿನ್ ಎ ಸ್ಪೀಸೀಸ್ ಅನ್ನೋದು ಒಂದು ಇದು ಗ್ರೂಪು. ಅಂದರೆ ಹೋಮೋ ಹ್ಯಾಬಿಲಿಸ್, ಹೋಮೋ ಸ್ಯಾಪಿನಿಸ್. ಈಗ ಹೋಮೋ ಸ್ಯಾಪಿನಿಸ್ ಅಂತ ಬಂದು ಹ್ಯೂಮನ್ ಬೀಯಿಂಗ್ಸ್. ಸೊ ಈ ಮನುಷ್ಯರೊಳಗಡೆ ಜೀನ್ಸ್ ಬೇರೆ ಬೇರೆ ಆಗಿರ್ಬೋದು. ವೇರಿಯೇಷನ್ ಆಫ್ ಜೀನ್ಸ್ ವಿತಿನ್ ಎ ಸ್ಪೀಸೀಸಲ್ಲಿ ಜೀನ್ಸ್ ಮಾತ್ರ ವೇರಿಯೇಷನ್ ಇರೋದಕ್ಕೆ ಜೆನೆಟಿಕ್ ಡೈವರ್ಸಿಟಿ ಅಂತ ಅಂತಾರೆ. ಸೊ ಫಾರ್ ಎಕ್ಸಾಂಪಲ್ ಡಿಫ್ರೆಂಟ್ ವೆರೈಟೀಸ್ ಆಫ್ ರೈಸ್, ಮ್ಯಾಂಗೋ ಆ್ಯಂಡ್ ಡಾಗ್ಸ್ ಆಯಿತು. ಈಗ ಒಂದು ಹಿಮಾಲಯ ರೇಂಜಿನಲ್ಲಿ ಒಂದು ಪ್ಲ್ಯಾಂಟ್ ಇದೆ ಟಾಪಲ್ಲಿ. ಸೊ ಆ ಪ್ಲ್ಯಾಂಟ್ ಅದು ಒಂದು ಮೆಡಿಸಿನಲ್ ಪ್ಲ್ಯಾಂಟ್. ಆ ಪ್ಲ್ಯಾಂಟ್ ಹೆಸರು ರಾಉಲ್ಫಿಯಾ ವಾಮಿಟೋರಿಯಾ ಅಂತ. ಸೈಂಟಿಫಿಕ್ ನೇಮ್ ಕರೆಕ್ಟಾಗಿ ನೋಡ್ಕೊಳ್ಳಿ, ಅಂಡರ್ಲೈನ್ ಮಾಡಿ. ನೆಕ್ಸ್ಟು ಅದು ಹಿಮಾಲಯ ರೇಂಜಿನಲ್ಲಿದೆ. ಸೊ ಆ ಪ್ಲ್ಯಾಂಟ್ ಒಂದು ಕೆಮಿಕಲ್ ಪ್ರೊಡ್ಯೂಸ್ ಮಾಡುತ್ತೆ. ಸೊ ಆ ಕೆಮಿಕಲ್ ಹೆಸರು ಆ್ಯಕ್ಟಿವ್ ಕೆಮಿಕಲ್ ರೆಸರ್ಪೈನ್ ಅಂತ. ಕೆಮಿಕಲ್ ನೇಮ್ ಕರೆಕ್ಟಾಗಿ ನೋಡ್ಕೊಳ್ಳಿ, 1 ಮಾರ್ಕ್ಸ್ MCQ ಕೇಳ್ಬೋದು. ಅದು ಕೆಮಿಕಲ್ ಏನು ತೋರಿಸುತ್ತೆ ಅಂದರೆ ಶೋಸ್ ಜೆನೆಟಿಕ್ ವೇರಿಯೇಷನ್ ಆ ಕೆಮಿಕಲ್ ತೋರಿಸುತ್ತೆ. ಸೊ ಇಂಡಿಯಾ ಹ್ಯಾಸ್ ಮೋರ್ ದೆನ್ 50 ಡಿಫ್ರೆಂಟ್ ಸ್ಟ್ರೇನ್ ಆಫ್ ರೈಸ್. ಅಂದರೆ ಅಕ್ಕಿ ತಳಿ 50,000ಕ್ಕಿಂತ ಹೆಚ್ಚು ಬೇರೆ ಬೇರೆ ಥರದ್ದಿದೆ ಅಕ್ಕಿ ತಳಿಗಳು. ನೆಕ್ಸ್ಟ್ 1000 ವೆರೈಟೀಸ್ ಆಫ್ ಮ್ಯಾಂಗೋ. 1000 ವೆರೈಟೀಸ್ ಆಫ್ ಮ್ಯಾಂಗೋ. ನೆಕ್ಸ್ಟು ಹ್ಯೂಮನ್ ಬೀಯಿಂಗ್ಸ್ ಮೀನ್ಸ್ ಹೋಮೋ ಸ್ಯಾಪಿನಿಸ್ ನಾವಂತ ಬಂದಾಗ ದೇರ್ ಆರ್ ರೇಸಸ್. ಅಂದರೆ ಲೈಕ್ ಆಫ್ರಿಕನ್, ಮಂಗೋಲಿಯನ್, ಕಾಸ್ಕೇನಿಯನ್ ಅಂತ ಎಕ್ಸೆಟ್ರಾ. ನೆಕ್ಸ್ಟ್ ಇಂಡಿಯನ್ OX ಆ್ಯಸ್ ಎ ಸೆವರಲ್ ಬ್ರೀಡ್ಸ್.
ಲೈಕ್ ಹಳ್ಳಿಕಾರ್, ಸಿಂಧಿ, ಅಮೃತ್ ಮಹಲ್, ಎಕ್ಸೆಟ್ರಾ. ನೆಕ್ಸ್ಟ್ ಸೆಕೆಂಡ್ ಒಂದು ಡೈವರ್ಸಿಟಿ ನೋಡೋದಾದರೆ ಸ್ಪೀಸೀಸ್ ಡೈವರ್ಸಿಟಿ ಅಂತ. ವೆರೈಟಿ ಆಫ್ ಡಿಫ್ರೆಂಟ್ ಸ್ಪೀಸೀಸ್ ಇನ್ ಎ ರೀಜನ್. ಒಂದು ಪರ್ಟಿಕ್ಯುಲರ್ ರೀಜನಲ್ಲಿ ವೆರೈಟಿ ಆಫ್ ಡಿಫ್ರೆಂಟ್ ಸ್ಪೀಷೀಸ್ ಅಂದರೆ ಒಂದು ಪ್ಲೇಸ್ ತೊಗೊಂಡ್ರೆ ಆ ರೀಜನ್ನಲ್ಲೇ ನಾನಾ ಥರದ ಸ್ಪೀಸೀಸ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಫಾರೆಸ್ಟ್ ಹ್ಯಾವಿಂಗ್ ಡೀರ್, ಟೈಗರ್, ಬರ್ಡ್ಸ್, ಇನ್ಸೆಕ್ಟ್. ಒಂದು ಫಾರೆಸ್ಟ್ ತೊಗೊಂಡ್ರೆ ಅದರಲ್ಲೇ ನಾನಾ ಥರದ್ದಾಗಿರ್ಬೋದು, ಬರ್ಡ್ಸ್ ಇರ್ಬೋದು, ಇನ್ಸೆಕ್ಟ್ಸ್ ಇರ್ಬೋದು, ದೆನ್ ಟೈಗರ್, ಡೀರ್, ಚೀತಾ, ಲೈಕ್ ಆ ಥರ. ನೆಕ್ಸ್ಟ್ ಥರ್ಡ್ ಒನ್ ಡೈವರ್ಸಿಟಿ ನೋಡೋದಾದ್ರೆ ಎಕೊಲಾಜಿಕಲ್ ಡೈವರ್ಸಿಟಿ. ಮೀನ್ಸ್ ಈ ಮೀನಿಂಗ್ ಏನಪ್ಪ ಅಂತಂದರೆ ವೆರೈಟಿ ಆಫ್ ಎಕೋಸಿಸ್ಟಮ್ ಇನ್ ಎ ರೀಜನ್. ಒಂದು ರೀಜನಲ್ಲಿ ಎಕೋಸಿಸ್ಟಮ್ ಎಷ್ಟು ಬೇರೆ ಬೇರೆ ಥರದ ವೆರೈಟೀಸಲ್ಲಿ ಎಕೋಸಿಸ್ಟಮ್ ಇದೆ ಆ ರೀಜನಲ್ಲಿ. ಅದಕ್ಕೆ ಎಕ್ಸಾಂಪಲ್ ಆದರೆ ಫಾರೆಸ್ಟ್, ಡೆಸರ್ಟ್, ನೆಕ್ಸ್ಟು ಓಷನ್, ಗ್ರಾಸ್ಲ್ಯಾಂಡ್ಸ್, ದೆನ್ ರೈನ್ ಫಾರೆಸ್ಟ್, ಮ್ಯಾಂಗ್ರೋವ್ಸ್, ವೆಟ್ಲ್ಯಾಂಡ್ಸ್, ಎಸ್ಚುರೀಸ್. ಈ ಥರದ್ದು ಎಕ್ಸಾಂಪಲ್ಸ್ ಕೊಡ್ಬೋದು. ನೆಕ್ಸ್ಟು ಒಂದು ಕ್ವಶನ್ ಈಗ, ಹೌ ಮೆನಿ ಸ್ಪೀಸೀಸ್ ಆಫ್ ಪ್ಲ್ಯಾಂಟ್ಸ್ ಆ್ಯಂಡ್ ಅನಿಮಲ್ಸ್ ಆರ್ ದೇರ್ ಆನ್ ಅರ್ತ್? ಅರ್ಥಲ್ಲಿ ಎಷ್ಟು ಸ್ಪೀಸೀಸ್ ಆಫ್ ಪ್ಲ್ಯಾಂಟ್ಸ್ ಇದೆ ಹಾಗೆ ಅನಿಮಲ್ಸ್ ಇದೆ ಅಂತ. ಅದು ಹೌ ಮೆನಿ ಇನ್ ಇಂಡಿಯಾದಲ್ಲಿ ಎಷ್ಟಿದೆ ಅಂತ, ಆ್ಯಂಡ್ ಇಂಡಿಯಾದಲ್ಲಿ ಎಷ್ಟಿದೆ ಮತ್ತು ಅರ್ಥಲ್ಲಿ ಎಷ್ಟಿದೆ ಅಂತ ನೋಡೋದಾದರೆ ಅಕಾರ್ಡಿಂಗ್ ಟು IUCN ಅಂತಂದರೆ, ಸೊ ಇದನ್ನು ಎಕ್ಸ್ಪ್ಯಾಂಡ್ ಆಗಿ ಫುಲ್ ಏನಪ್ಪ ಅಂತಂದರೆ ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಷನ್ ಆಫ್ ನೇಚರ್ ಆ್ಯಂಡ್ ನ್ಯಾಚುರಲ್ ರಿಸೋರ್ಸಸ್ ಅಂತ. ಕರೆಕ್ಟಾಗಿ ನೋಡ್ಕೊಳ್ಳಿ, 1 ಮಾರ್ಕ್ಸ್ MCQ ಕೇಳ್ಬೋದು. ನೆಕ್ಸ್ಟ್ ಅಕಾರ್ಡಿಂಗ್ ಟು IUCN 2024 ರಾಬರ್ಟ್ ಮೇ ನೋಡ್ದಂಗೆ 2024 IUCN 1.5 ಮಿಲಿಯನ್ ಆಫ್ ಪ್ಲ್ಯಾಂಟ್ಸ್ ಆ್ಯಂಡ್ ಅನಿಮಲ್ಸ್ ಪ್ಲ್ಯಾಂಟ್ಸ್ ಆ್ಯಂಡ್ ಅನಿಮಲ್ಸ್ ಆರ್ ಇನ್ ಅವರ್ ಬಯೋಸ್ಪಿಯರ್. ಅಷ್ಟೊಂದು ಸ್ಪೀಸೀಸ್ ಇತ್ತು. 1.5 ಮಿಲಿಯನ್ಸ್ ಆಫ್ ಪ್ಲ್ಯಾಂಟ್ಸ್ ಆ್ಯಂಡ್ ಅನಿಮಲ್ಸ್ 2004 ಇತ್ತು. ಸೊ ಅದೇ ರಾಬರ್ಟ್ ಮೇನೆ ನೆಕ್ಸ್ಟ್ ನೋಡಿದಾಗ ಸ್ಪೀಸಿ ಡೈವರ್ಸಿಟಿ ಎಷ್ಟು ಹೋಗಿದೆ ಅಂದರೆ ಅಬೌಟ್ 7 ಮಿಲಿಯನ್ಸ್ ಹೋಗಿದೆ. 1.5 ಮಿಲಿಯನ್ಸಲ್ಲಿ ಇದ್ದಿದ್ದು 7 ಮಿಲಿಯನ್ಸಿಗೆ ರೀಚ್ ಆಗಿದೆ. ನೆಕ್ಸ್ಟ್ ಈಗ more than 70% ಆಫ್ ಸ್ಪೀಸೀಸ್ ರೆಕಾರ್ಡೆಡ್ ಆರ್ ಅನಿಮಲ್ಸ್. ಅನಿಮಲ್ಸಲ್ಲಿ 70%ಗಿಂತ ಹೆಚ್ಚು ಸ್ಪೀಸೀಸ್ ಇದೆ. ಅದೇ ಆಲ್ ಪ್ಲ್ಯಾಂಟ್ಸ್ ಕಾನ್ಸ್ಟಿಟ್ಯೂಟ್ ಅಬೌಟ್, ಅದು ಪ್ಲ್ಯಾಂಟ್ಸಲ್ಲಿ ನೋಡಿದ್ರೆ 22% ಅಷ್ಟೇ ಇದೆ. ಆಮೇಲೆ ನೆಕ್ಸ್ಟ್ ಅನಿಮಲ್ಸಲ್ಲಿ 70% ಹೇಳಿದ್ರೆ ಅದರಲ್ಲಿ ಹೆಚ್ಚಾಗಿ ಇರೋದು ಇನ್ಸೆಕ್ಟ್ಸೇ 70% ಇದೆ. ನೆಕ್ಸ್ಟು ನೋಡೋದಾದರೆ ಒಂದು ಇದು ಕೊಟ್ಟಿದ್ದಾರೆ ಡಯಾಗ್ರಾಮ್ ರೆಪ್ರೆಸೆಂಟಿಂಗ್ ಗ್ಲೋಬಲ್ ಡೈವರ್ಸಿಟಿ ಅಂತ. ಸೊ ಇನ್ವರ್ಟಿಬ್ರೇಟ್ಸ್, ವರ್ಟಿಬ್ರೇಟ್ಸ್ ಹಾಗೆ ಪ್ಲ್ಯಾಂಟ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇನ್ವರ್ಟಿಬ್ರೇಟ್ಸ್ ಡಯಾಗ್ರಾಮ್ ನೋಡೋದಾದರೆ ಹೆಚ್ಚಿರೋದು ಇನ್ಸೆಕ್ಟ್ಸು. ಸೊ ಹಾಗೆ ವರ್ಟಿಬ್ರೇಟ್ಸಲ್ಲಿ ನೋಡೋದಾದರೆ ಫಿಶಸ್. ನೆಕ್ಸ್ಟ್ ಪ್ಲ್ಯಾಂಟ್ಸಲ್ಲಿ ನೋಡೋದಾದ್ರೆ ಫಂಗೈ ಸೇಮ್ ಇದೆ, ಹಾಗೆ ಎಂಜಿಯೋಸ್ಪರ್ಮ್ಸು ಸೇಮ್ ಇದೆ. ಸೊ ಇದನ್ನ ಕರೆಕ್ಟಾಗಿ ನೋಡ್ಕೊಳ್ಳಿ, ಯಾವ್ದು ಜಾಸ್ತಿ ಇದೆ, ಎಲ್ಲೆಲ್ಲಿದೆ ಅಂತ. ಸೊ 1 ಮಾರ್ಕ್ಸಿಗೆ ಕೇಳ್ಬೋದು. ನೆಕ್ಸ್ಟು ನೋಡೋದಾದ್ರೆ ಪ್ಯಾಟ್ರನ್ ಆಫ್ ಬಯೋಡೈವರ್ಸಿಟಿ ಅಂತ. ಪ್ಯಾಟ್ರನ್ ಆಫ್ ಬಯೋಡೈವರ್ಸಿಟಿ ಅಂಡರ್ ಲ್ಯಾಟಿಟ್ಯೂಡಿನಲ್ ಗ್ರೇಡಿಯನ್ಸ್ ಅಂತಂದರೆ ಸ್ಪೀಸೀಸ್ ಡೈವರ್ಸಿಟಿ ಡಿಕ್ರೀಸಸ್ ಆ್ಯಸ್ ವಿ ಮೂವ್ ಅವೇ ಫ್ರಮ್ ದಿ ಈಕ್ವಟೋರಿಯಲ್ ಟುವರ್ಡ್ಸ್ ದಿ ಪೋಲ್ ಅಂತ ಅಂದರು. ಸೊ ಒಂದು ಗ್ಲೋಬಲ್ ಮೀನ್ಸ್ ಅರ್ತ್ ತಗೊಳ್ಳಿ. ಅರ್ಥಲ್ಲಿ ಮಿಡಲಾಗಿ ಬಂದಿರೋದು ಈಕ್ವಟೋರಿಯಲ್ ಲೈನ್ ಅಂತ ಗೊತ್ತು ಎಲ್ಲರಿಗೂ, ಮೀನ್ಸ್ ಟ್ರೋಪಿಕ್ ರೀಜನ್ ಅಂತ 0 ಡಿಗ್ರಿಯಲ್ಲಿರುತ್ತೆ. ಅರ್ತ್ ಆ ಈಕ್ವಟೋರಿಯಿಂದ 2.5 ಡಿಗ್ರಿ ಮೇಲೋದ್ರೂ 23.5 ಡಿಗ್ರಿ ಮೇಲೋದ್ರೂ 23.5 ಡಿಗ್ರಿ ಕೆಳಗಡೆ ಬಂದರೂ ಅಷ್ಟು ಅದೇನು ರೀಜನ್ ಐತಲ್ಲ ಅದನ್ನು ಟ್ರೋಪಿಕ್ ರೀಜನ್ ಅಂತ ಹೇಳ್ತೀವಿ. ಸೊ ಅದ್ರ ಮೇಲ್ಗಡೆ ಮತ್ತು ಆ ಕೆಳಗಡೆನೂ ಟೆಂಪ್ಲೇಟ್ ಮತ್ತು ಅದ್ರ ಮೇಲೆ ಪೋಲು, ಅಲ್ಲಿ ಕೆಳಗಡೆ ಟುವರ್ಡ್ಸ್ ಪೋಲ್ ಇದೆ. ಸೊ ಟ್ರೋಪಿಕ್ 23 ಅಂತ ಹೇಳಿದ್ನಲ್ಲ, ಮೋರ್ ಸ್ಪೀಸೀಸ್ ದ್ಯಾನ್ ಟೆಂಪ್ಲೇಟ್. ಆ ಏನು 23.5 ಡಿಗ್ರಿ ಹೇಳಿದ್ನಲ್ಲ ಅಲ್ಲಿ ಮೇಲೆ ಮತ್ತು ಈಕ್ವಟೋರಿಯಲ್ ಇಷ್ಟು ಗ್ಯಾಪಲ್ಲಿ ಜಾಸ್ತಿ ಸ್ಪೀಸೀಸ್ ಇದೆ ಅಂತ ಹೇಳ್ತಿದ್ದಾರೆ. ದೆನ್ ದ ಲಾರ್ಜ್ಲಿ ಟ್ರಾಪಿಕಲ್ ಅಮೆಝಾನ್ ರೈನ್ ಫಾರೆಸ್ಟ್ ಇನ್ ಸೌತ್ ಅಮೇರಿಕಾ ಹ್ಯಾಸ್ ದ ಗ್ರೇಟೆಸ್ಟ್ ಬಯೋಡೈವರ್ಸಿಟಿ ಆನ್ ಅರ್ತ್. ಗ್ರೇಟೆಸ್ಟ್ ಬಯೋಡೈವರ್ಸಿಟಿ ಆನ್ ಅರ್ತ್ ಅಂತ ಅಂದಾಗ ಯಾವುದಂತಂದರೆ ಅಮೆಝಾನಿಯನ್ ರೈನ್ ಫಾರೆಸ್ಟ್. ಅದು ಎಲ್ಲಿದೆ? ಸೌತ್ ಅಮೇರಿಕನಲ್ಲಿದೆ. ಅದೆಲ್ಲ ಅಂಡರ್ ದಟ್ ಸ್ವಲ್ಪ ಪಾಯಿಂಟ್ಸ್ ಕೊಟ್ಟಿದ್ದಾರೆ.
40,000 ಸ್ಪೀಸೀಸ್ ಆಫ್ ಪ್ಲ್ಯಾಂಟ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಹಾಗೆ 3,000 ಹಾಗೆ ಫಿಶಸ್ ಕೊಟ್ಟಿದ್ದಾರೆ. ನೆಕ್ಸ್ಟ್ 1,300 ಬರ್ಡ್ಸ್. ನೆಕ್ಸ್ಟ್ 427 ಆಂಫಿಬಿಯನ್ಸ್, 378 ರೆಪ್ಟೈಲ್ಸ್, ಮೋರ್ ದೆನ್ 125,000 ಇನ್ವರ್ಟಿಬ್ರೇಟ್ಸ್ ಇದೆ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಇಲ್ಲಿ ಹಾಗಾದರೆ ಬಂದು ಒಂದು ಕ್ವಶನ್ ಕೇಳೋಣ. ವೈ ಟ್ರಾಪಿಕಲ್ ರೈನ್ ಫಾರೆಸ್ಟ್ ಹ್ಯಾಸ್ ಗ್ರೇಟರ್ ಬಯೋಡೈವರ್ಸಿಟಿ ಅಂತಂದರೆ ಟ್ರಾಪಿಕಲ್ ರೈನ್ ಫಾರೆಸ್ಟ್ ಹ್ಯಾಸ್ ಗ್ರೇಟರ್ ಬಯೋಡೈವರ್ಸಿಟಿ ದ್ಯಾನ್ ಟೆಂಪರೇಟ್ ರೀಜನ್ಸ್, ವೈ ಅಂತ ಕೇಳಿದೆ. ಸೊ ಇದಕ್ಕೆ ಏನಪ್ಪ ಅಂತಂತಂದರೆ ಇಲ್ಲೊಂದು ಸ್ವಲ್ಪ 3 ಪಾಯಿಂಟ್ಸ್ ಕೊಟ್ಟಿದ್ದಾರೆ. ಅನ್ಲೈಕ್ ಟೆಂಪರೇಚರ್ ರೀಜನ್ಸ್ subjected to frequent glaciers in the past, tropical latitudes has remained relatively undisturbed for millions of years and thus had a long evolutionary times of species diversity. ಸೊ ಟೈಮ್ ಚೇಂಜ್ ಆಗ್ತಾ ಸ್ಪೀಸೀಸ್ ಚೇಂಜ್ ಆಗುತ್ತೆ ಅಂತ ಮೊದಲನೇ ಪಾಯಿಂಟು. ಸೊ ಸೆಕೆಂಡ್ ಪಾಯಿಂಟ್ ನೋಡೋದಾದ್ರೆ ಟ್ರಾಪಿಕಲ್ ಈವೆಂಟ್ಸ್ನ ನಾವು ಪ್ರಿಡಿಕ್ಟ್ ಮೀನ್ಸ್ ಸಪ್ರೇಟ್ ಮಾಡ್ಬೋದು. ಬಟ್ ಅನ್ಲೈಕ್ ಟೆಂಪರೇಟ್ ಒನ್ಸ್ ಆರ್ ಲೆಸ್ ಸೀಸನ್, ಅನ್ಲೈಕ್ ಟೆಂಪರೇಟ್ ಸೀಸನ್ಸ್ ಚೇಂಜ್ ಆಗ್ತಾ ಇದನ್ನು ಚೇಂಜ್ ಮಾಡೋಕ್ಕಾಗಲ್ಲ, ಅನ್ಲೈಕ್ ಟೆಂಪರೇಟ್ಸ್ನ ಚೇಂಜ್ ಮಾಡೋಕ್ಕಾಗಲ್ಲ, ರಿಲೇಟಿವ್ಲಿ ಮೋರ್ ಕಾನ್ಸ್ಟೆಂಟ್. ನೆಕ್ಸ್ಟ್ ಪ್ರಮೋಟ್ಸ್ ನೈಕ್ ಸ್ಪೆಷಲೈಸೇಷನ್ ಆ್ಯಂಡ್ ಲೀಡ್ ಟು ಗ್ರೇಟರ್ ಸ್ಪೀಸೀಸ್ ಡೈವರ್ಸಿಟಿ. ಅದಕ್ಕೆ ನೈಕ್ ಅಂತಂದರೆ ಅದಕ್ಕೆ ಒಂದು ರೀಜನ್ಗೆ ಅಡ್ಯಾಪ್ಟ್ ಆಗಿರೋದು ಅಂತ ಹೇಳ್ಬೋದು. ನೆಕ್ಸ್ಟು ಈಗ ನಾನು ಹೇಳಿದ್ನಲ್ಲ, ಒಂದು ಗ್ಲೋಬಲಲ್ಲಿ 0 ಈಕ್ವಟೋರಿಯಲ್ ಲೈನಿಂದ ಆ ರೀಜನ್ ಏನಿದೆ ಅಲ್ಲಿಗೆ ಸನ್ದು ರೇಸು ಅಲ್ಲಿ ಮಿಡಲ್ಗೆ ಜಾಸ್ತಿ ಬೀಳೋದು. ಸೊ ದೆರ್ ಈಸ್ ಅ ಮೋರ್ ಸೋಲಾರ್ ಎನರ್ಜಿ ಅವೈಲಬಲ್ ಇನ್ ಟ್ರಾಪಿಕ್ ರೀಜನ್ಸ್ ವಿಚ್ ಕಾನ್ಸ್ಟ್ರಿಬ್ಯೂಟ್ ಹೈಯರ್ ಪ್ರಾಡಕ್ಟ್, ಅಲ್ಲಿ ಜಾಸ್ತಿ ಪ್ರೊಡಕ್ಟಿವಿಟಿ ಜಾಸ್ತಿ ಆಗಿರುತ್ತೆ. ಹಂಗಂದರೆ ಪ್ಲ್ಯಾಂಟ್ಸಲ್ಲಿ ಏನಿರುತ್ತೋ ಆ ಸನ್ ರೇಸ್ ಬಂದಾಗ ಫೋಟೋಸಿಂಥಸಿಸ್ ಜಾಸ್ತಿ ಆಗುತ್ತೆ. ಆ ಫೋಟೋಸಿಂಥಸಿಸ್ ಜಾಸ್ತಿ ಆದರೆ ಆನಿಮಲ್ಸ್ಗೂ ಫುಡ್ ಜಾಸ್ತಿ ಆಗುತ್ತೆ. ನೆಕ್ಸ್ಟ್ ಬಂದು ಟಾಪಿಕ್ ಏನಪ್ಪ ಅಂದರೆ ಸ್ಪೀಸೀಸ್ ಏರಿಯಾ ರಿಲೇಷನ್ಶಿಪ್ ಅಂತ. ಇದನ್ನು ವಾಸ್ ಗಿವನ್ ಬೈ ಅಲೆಕ್ಸಾಂಡರ್ ವಾನ್ ಹಮ್ಬೋಲ್ಟ್ ಅಂತ. ಅಬ್ಸರ್ವ್ಡ್ ವಿತಿನ್ ಅ ರೀಜನ್ ಸ್ಪೀಸೀಸ್ ರಿಚ್ನೆಸ್ ಈಸ್ ಇನ್ಕ್ರೀಸ್ಡ್ ವಿತ್ ಇನ್ಕ್ರೀಸಿಂಗ್ ಎಕ್ಸ್ಪ್ಲೋರ್ಡ್ ಏರಿಯಾ ಬಟ್ ಓನ್ಲಿ ಅಪ್ ಟು ಅ ಲಿಮಿಟ್ ಅಂತ ಹೇಳಿದ್ದಾರೆ. ಸೊ ಒಂದು ರೀಜನಲ್ಲಿ ಒಂದು ಸ್ಪೀಸೀಸ್ ಇದೆ ಅಂತ ಅಂದಮೇಲೆ ನಾವು ಅದನ್ನು ನೋಡ್ತಾ ಇದ್ದರೂ ಅದು ಚೇಂಜ್ ಆಗುತ್ತೆ, ಬರುತ್ತೆ, ವೇರಿಯೇಷನ್ ಆಗೋದಿರುತ್ತೆ. ಅಪ್ ಟು ಒಂದು ಲಿಮಿಟಲ್ಲಿ ಚೇಂಜ್ ಆಗಿರುತ್ತೆ, ಅದು ಬಿಟ್ಟು ಕ್ರಾಸ್ ಆಗಲ್ಲ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಪಾಯಿಂಟ್ ನೋಡೋದಾದರೆ ದ ರಿಲೇಷನ್ ಬಿಟ್ವೀನ್ ಸ್ಪೀಸೀಸ್ ರಿಚ್ನೆಸ್ ಆ್ಯಂಡ್ ಏರಿಯಾ. ಏನಪ್ಪ ಅಂತಂದರೆ ಏರಿಯಾ ಜಾಸ್ತಿ ಆಗ್ತಾ ಸ್ಪೀಸೀಸ್ ರಿಚ್ನೆಸ್ ಜಾಸ್ತಿ ಆಗುತ್ತೆ. ನೆಕ್ಸ್ಟು ಒಂದು ಈಕ್ವೇಷನ್ ಇದೆ, ಆ ಈಕ್ವೇಷನ್ ಕರೆಕ್ಟಾಗಿ ನೋಡ್ಕೊಳ್ಳಿ. log s is equals to log c plus z log a ಅಂತ. ಎಸ್ ಅಂತ ಅಂದರೆ ಸ್ಪೀಸೀಸ್ ರಿಚ್ನೆಸ್ ಅಂತ, ಎ ಅಂತ ಅಂದರೆ ಏರಿಯಾ, ದೆನ್ ಝೆಡ್ ಈಸ್ ಈಕ್ವಲ್ಸ್ ಟು ಸ್ಲೋಪ್ ಆಫ್ ಲೈನ್ ಅಂತ, ದೆನ್ ಸಿ ಈಸ್ ಈಕ್ವಲ್ಸ್ ಟು ವೈ ಇಂಟರ್ಸೆಪ್ಟ್. ಸೊ ಸ್ಲೋಪ್ ಝೆಡ್ ಅದು ಎಷ್ಟು ರೆಗ್ರೆಷನ್ ಕೋಎಫಿಷಿಯಂಟ್ ಅಂತಲೂ ಹೇಳ್ತಾರೆ. ಸೊ ಅದು ಯಾವ ರೇಂಜ್ನಲ್ಲಿ ಇರಬೇಕು ಅಂತಂದರೆ 0.1 to 0.2 ಅಲ್ಲಿ ಇರುತ್ತೆ ಅಂತ. ಸೊ ಅದಕ್ಕೆ ಗ್ರಾಫ್ ಕೊಟ್ಟಿದ್ದಾರೆ, ಅದನ್ನು ಸ್ವಲ್ಪ ಕರೆಕ್ಟಾಗಿ ನೋಡ್ಕೊಳ್ಳಿ. ಆಮೇಲೆ ಆ ಗ್ರಾಫ್ ಕೊಟ್ಬಿಟ್ಟು ಸಿಂಬಾಲ್ಸ್ಗೆ ಏನಂತ ಅದೇ ಹೇಳಿದ್ನಲ್ಲ, ಎಸ್ ಅಂದರೆ ಸ್ಪೀಸೀಸ್ ರಿಚ್ನೆಸ್ ಆ ಥರ ಕೇಳ್ಬೋದು. ಸೊ ಹಾಗೆ ಈಕ್ವೇಷನ್ನ ನೆನ್ಪಿಟ್ಕೊಳ್ಳಿ. ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ಟಾಪಿಕ್ ಬಂದು ಪಾರ್ಟ್ 2 ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.